24 ಅಕ್ಟೋಬರ್ 2024 ಊರಾಚೆ ಮನೆ ಮಾಡ್ಕೊಂಡಿರುವ ವೆಂಕಟೇಶ್ ಅವ್ರ ಮನೆಯನ್ನ ಯಾರೋ ಬೆಳಗ್ಗೆ ಸುಮಾರು ಒಂದು 5 ಗಂಟೆಗೆ ಹೊರಗಡೆಯಿಂದ ಬಂದು ಜೋರಾಗಿ ಬಾಗ್ಲು ತಡ್ತಿರ್ತಾರಂತೆ. ಅವಾಗ ವೆಂಕಟೇಶು ನಿದ್ದೆಯಿಂದ ಎಚ್ಚರ ಆಗ್ಬಿಟ್ಟು ಹೊರಗಡೆ ಬಂದು ನೋಡಿದಾಗ ಒಂದು ಮಹಿಳೆ ವಿಕೃತ ಪರಿಸ್ಥಿತಿಯಲ್ಲಿ ಸೊಂಟದಿಂದ ಕೆಳಗಡೆ ಯಾವ ಬಟ್ಟೆನೂ ಇಲ್ದಂಗೆ ಬರೀ ಒಂದು ತನ್ನ ಮಾನನ ಎಲೆಯಿಂದ ಮುಚ್ಚಿಟ್ಕೊಂಡಿದ್ರಂತೆ. ಅದಾದ್ಮೇಲೆ ತನ್ನ ಸೊಂಟದಿಂದ ಮೇಲ್ಗಡೆ ಕೈಯಿಂದ ಮರೆ ಮಾರ್ಚ್ಕೊಂಡು ಸಹಾಯ ಕೇಳ್ತಿದ್ರಂತೆ. ಅವಾಗ ವೆಂಕಟೇಶ್ ಏನ್ ಅನ್ಕೊಂತಾರೆ, ಯಾರೋ ಇದು ಹುಚ್ಚಿ ಇರ್ಬೇಕು ಅಂತ ಅನ್ಕೊಂಡು ಯಾರಮ್ಮ ನೀನು ಅಂತ ಒಂದು ಗಟ್ಟಿ ಧ್ವನಿಲಿ ಕೇಳ್ತಾರೆ. ಯಾರಮ್ಮ ನೀನು, ಏನಾಗ್ಬೇಕಾಗಿತ್ತು, ಇಲ್ಲೇನ್ ಮಾಡ್ತಾ ಇದೀಯಾ ಅಂದ್ಬಿಟ್ಟು ಒಂದು ಗಟ್ಟಿ ಧ್ವನಿಲಿ ಕೇಳಿದಾಗ ಆ ಒಂದು ಹೆಂಗ್ಸ್ ಏನಿರ್ತಾಳಲ್ಲ ಅವಳು ಹೇಳ್ತಾಳೆ, ಅಣ್ಣ ನಾನು ಯಾರು ಏನು ಅನ್ನೋದೆಲ್ಲ ಆಮೇಲೆ ಹೇಳ್ತೀನಿ, ನನಗೆ ಇವಾಗ ದಯವಿಟ್ಟು ಮಾನ ಮುಚ್ಕೊಳೋದಕ್ಕೆ ಬಟ್ಟೆ ಇದ್ರೆ ಕೊಡಿ ನಿಮ್ಮ ಮನೆಯಲ್ಲಿ ಅಂತ ಕೇಳಿದಾಗ ವೆಂಕಟೇಶ್ಗೆ ಅರ್ಥ ಆಗುತ್ತೆ ಇವರು ಯಾರದೇ ಹುಚ್ಚಿ ಅಲ್ಲ, ಇವ್ರು ಏನೋ ತೊಂದರೆ ಒಳಗಡೆ ಸಿಗಾಕೊಂಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಆವಾಗ ವೆಂಕಟೇಶು ಕೂಡಲೇ ಅವ್ರ ಅಕ್ಕ ಮನೆಯಲ್ಲಿ ಮಲಗಿರ್ತಾರೆ. ಅವ್ರ ಅಕ್ಕನ್ನ ಹೋಗ್ಬಿಟ್ಟು ಎಬ್ಬರಿಸಿ, ಅಕ್ಕ ಈ ತರ ಯಾರೋ ಬಂದಿದ್ದಾರೆ, ಬಾ ಒಂದ್ ನಿಮಿಷ ಈಚೆ ಅನ್ಬಿಟ್ಟು ಕರ್ಕೊಂಡ್ ಬಂದು ಆ ಒಂದು ಹೆಂಗ್ಸ್ನ ಒಳಗಡೆ ಕರ್ಕೊಂಡ್ ಬಂದು ವೆಂಕಟೇಶ್ ಅವರ ಅಕ್ಕನ ಬಟ್ಟೆ ಕೊಟ್ಟು ಸಮಾಧಾನವಾಗಿ ನೀರ್ ಕೊಟ್ಟು ಕೂಡ್ಸ್ಕೊಂಡು ಮಾತಾಡಿಸ್ತಿರ್ತಾರೆ. ಎಲ್ಲ ನೀಟಾಗಿ ಸೆಟ್ರೇಟ್ ಆಗುತ್ತೆ. ಬಟ್ ಇವಾಗ ಇಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ, ಯಾರು ಈ ಹೆಂಗ್ಸು, ಇಷ್ಟು ಬೆಳಗಿನ ಜಾವ ಇಲ್ಲಿ ಏನ್ ಮಾಡ್ತಿದ್ರು ಅನ್ನೋದು ಒಂದು ಪ್ರಶ್ನೆ ಕಾಡುತ್ತೆ. ನಿಮ್ಗೇನಾದ್ರು ಆ ಒಂದು ಹೆಂಗ್ಸ್ ಯಾಕೆ ಅಲ್ಲಿ ಬಂದಿದ್ಲು, ಅಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಲು, ಏನಾಗಿತ್ತು ಆ ಹೆಂಗ್ಸ್ಗೆ ಅಂತ ಗೊತ್ತಾಗೋಗ್ಬಿಟ್ರೆ ನಿಮ್ಗೆ ಒಂದು ನಿಮಿಷ ಮೈ ಜುಮ್ ಅನ್ಬಿಡುತ್ತೆ. ಸಂತೋಷ್ ಕುಮಾರ್ ಹತ್ರ 35 ವರ್ಷ ಇರುವ ಈ ಅಪ್ಪಂಗೆ ಬಿಂದು ಅಂತ ಒಂದು ಹೆಂಡತಿ ಸಹ ಇರ್ತಾರೆ. ಇವರು ಬೆಂಗಳೂರಲ್ಲಿ ಒಂದು ಆಫೀಸ್ ನಡೆಸ್ಕೊಂಡು ಒಂದು ಸ್ವಂತ ಬಿಸ್ನೆಸ್ ಇಟ್ಕೊಂಡು ತುಂಬಾನೇ ಚೆನ್ನಾಗಿರ್ತಾರೆ. ಮತ್ತೆ ಇವರ ಕುಟುಂಬ ಸಹ ತುಂಬಾನೇ ಖುಷಿಯಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿರುತ್ತೆ. ದೊಡ್ಡವ್ರು ಹೇಳಿರೋ ತರ ಖುಷಿಯ ದಿನಗಳು ಬಹಳ ಜಾಸ್ತಿ ದಿನ ಇರೋಲ್ಲ ಅನ್ನೋ ತರ ಇವರ ಒಂದು ಸಂಬಂಧದಲ್ಲೂ ಬಿರುಕು ಬೀಳಕ್ಕೆ ಶುರು ಆಯ್ತು. ನಿಧಾನಕ್ಕೆ ಆ ಬಿಂದು ಅನ್ನೋ ಒಂದು ಹೆಂಡತಿಗೆ ಸಂತೋಷ್ ಕುಮಾರ್ ಮೇಲೆ ಡೌಟ್ ಬರಕ್ ಶುರು ಆಯ್ತು. ಅಂದ್ರೆ ಸ್ವಂತ ಅವರ ಗಂಡನ ಮೇಲೆ ಡೌಟ್ ಪಡಕ್ ಶುರು ಆಯ್ತು. ಮತ್ತೆ ಸಂತೋಷ್ ಕುಮಾರ್ ಸಹ ಅದೇ ತರ ನಡ್ಕೊಂತಿದ್ದ. ಪದೇ ಪದೇ ಹೆಂಡತಿಗೆ ಒಡೆಯೋದು, ಬಡಿಯೋದು, ಕೆಟ್ಟ ಮಾತಲ್ಲಿ ಬೈಯೋದು, ಮತ್ತೆ ಯಾವ್ದಾದ್ರೂ ಒಂದು ಫೋನ್ ಬಂದ್ರೆ ದೂರ ಎತ್ಕೊಂಡೋಗಿ ಮಾತಾಡೋದು, ಫೋನಲ್ಲೇ ಯಾವಾಗ್ಲೂ ಚಾಟಿಂಗ್ ಮಾಡ್ತಾ ಇರೋದು, ಫೋನ್ ಯಾರನ್ನೂ ಮುಟ್ಟಕ್ ಬಿಡ್ತಿರ್ಲಿಲ್ಲ. ಅಕಸ್ಮಾತ್ ಯಾರಾದ್ರೂ ಮುಟ್ಟಿದ್ರು ಅಂದ್ರೆ ಅದೇ ಒಂದು ನೆಪ ತಗೊಂಡು ಫುಲ್ ಜಗಳ ಮಾಡೋದು, ಈ ತರ ಸಂತೋಷ್ ಕುಮಾರ್ ಮಾಡ್ತಿದ್ದ. ಆವಾಗ ಹೆಂಡತಿ ಬಿಂದುಗೆ ಒಂದು ಡೌಟ್ ಬರುತ್ತೆ, ಸಂತೋಷ್ ಕುಮಾರ್ ಯಾವ್ದೋ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಒಂದು ಡೌಟ್ ಬರುತ್ತೆ. ಆವಾಗ ಬಿಂದು ಆಸ್ಟ್ರಾಲಜಿ, ಭವಿಷ್ಯ ಕೇಳೋರ ಹತ್ರ ಎಲ್ಲಾರ ಹತ್ರ ಹೋಗಿ ಯಾವ್ದನ ಒಂದು ಅನೈತಿಕ ಸಂಬಂಧದಲ್ಲಿದ್ದಾರ, ಇದ್ರೆ ಯಾರು ಆ ಹೆಂಗ್ಸು ಅಂತ ಎಲ್ಲ ಕಂಡಿಡಿಯಕ್ಕೆ ಶುರು ಮಾಡಿದ್ಲು. ಬಟ್ ಯಾವ್ದ್ರಿಂದಾನು ಪ್ರಯೋಜನ ಆಗ್ಲೇ ಇಲ್ಲ. ಒಂದು ದಿನ ಇವೆಲ್ಲ ಕಡೆ ಹುಡುಕಿ ಸಾಕಾಗಿ ಬಿಂದುಗೆ ಇದೇ ಒಂದು ಯೂಟ್ಯೂಬ್ ಅಲ್ಲಿ ಬಂದು ಹೇಗೆ ಅನೈತಿಕ ಸಂಬಂಧ ಇಟ್ಕೊಂಡಿದಾರೋ ಇಲ್ವೋ ಅಂತ ಕಂಡಿಡಿಯೋದು ಅಂತ ಒಂದು ವಿಡಿಯೋ ನೋಡ್ತಾಳೆ. ಆವಾಗ ಬಿಂದುಗೆ ಸೊಲ್ಯೂಷನ್ ಸಿಗುತ್ತೆ. ಆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಪ್ರೈವೇಟ್ ಡಿಟೆಕ್ಟಿವ್ ಆಗಿ ಸತೀಶ್ ರೆಡ್ಡಿ ಅನ್ನೋರು ಬಿಂದುಗೆ ಪರಿಚಯ ಆಗ್ತಾರೆ. ಸತೀಶ್ ರೆಡ್ಡಿ ಹತ್ರ ಬಿಂದು ಎಲ್ಲಾನು ಹೇಳ್ಕೊಂತಾಳೆ, ಈ ತರ ನನ್ನ ಒಂದು ಗಂಡ ಯಾವ್ದೋ ಅನೈತಿಕ ಸಂಬಂಧದಲ್ಲಿದ್ದಾನೆ ಅಂತ ನನಗೆ ಡೌಟ್ ಇದೆ, ನನಗೆ ಇವನ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಬೇಕು ಅಂತ ಹೇಳ್ಕೊಂತಾಳೆ. ಬಿಂದು ಈ ಒಂದು ಡೀಲ್ ನ ಸತೀಶ್ ರೆಡ್ಡಿಗೆ ಒಪ್ಸಾದ್ಮೇಲೆ ಈ ಸತೀಶ್ ರೆಡ್ಡಿ ಸಂತೋಷ್ ಕುಮಾರ್ ಹಿಂದ್ಗಡೆ 4 ಜನ ಬರೀ 7 ರಿಂದ 8 ದಿವಸದಲ್ಲಿ ಸಂತೋಷ್ ಕುಮಾರ್ ಯಾವ ವ್ಯವಹಾರ ಮಾಡ್ತಾನೆ, ಹಾಗೆ ಇವನ ಅನೈತಿಕ ಸಂಬಂಧ ಎಲ್ಲಿದೆ, ಹೇಗ್ ಶುರು ಆಯ್ತು, ಏನೇನ್ ನಡೀತಾನೆ, ಏನೇನ್ ನಡೆಯುತ್ತೆ ಇವನ್ ಜೀವನದಲ್ಲಿ ಅಂತ ಈ ಪ್ರೈವೇಟ್ ಡಿಟೆಕ್ಟಿವ್ ಗ್ಯಾಂಗ್ ಎಲ್ಲ ಸಂಪೂರ್ಣ ಮಾಹಿತಿನೂ ಕಲೆಕ್ಟ್ ಮಾಡುತ್ತೆ. ಬಿಂದು ಕೇಳ್ತಾಳೆ ಹೇಗೆ ಇವರಿಬ್ರು ಪರಿಚಯ ಆಯ್ತು ಅಂತ. ಸೊ ಮೇನ್ಲಿ ಪಾಯಿಂಟ್ ಬರೋಣ ಅಂದ್ರೆ, ಒಂದು ಅನೈತಿಕ ಸಂಬಂಧ ಇಟ್ಕೊಂಡಿರೋ ಹುಡುಗಿ ಹೆಸರು ಬಂದ್ಬಿಟ್ಟು ಅರ್ಪಿತಾ ಅಂತ. ಇವಳು ತನ್ನ ಒಂದು ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಅಲ್ಲಿ ಯೋಗದಲ್ಲಿ ಸುಮಾರು ಮೆಡಲ್ಗಳನ್ನ ತಗೊಂಡಿರ್ತಾಳೆ. ಅದೇ ಒಂದು ಫ್ಯಾಷನ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲೇ ಜೀವನ ಕಟ್ಕೊಂಡಿರ್ತಾಳೆ. ಸೊ ಇವಳು ಬೆಳಗ್ಗೆ ಒಂದು ರಾತ್ರಿ ಒಂದು ಯೋಗ ಕ್ಲಾಸ್ ಮಾಡ್ತಿದ್ಲು. ಯೋಗ ಕ್ಲಾಸ್ ಮಾಡ್ಬೇಕಾದ್ರೆ ಈ ಒಂದು ಸಂತೋಷ್ ಕುಮಾರ್ ಏನಿದ್ದಾನಲ್ಲ ಅದೇ ಒಂದು ಯೋಗ ಕ್ಲಾಸ್ ಮಾರ್ನಿಂಗ್ ಸೆಷನ್ಗೆ ಸೇರ್ಕೊಂಡ. ಇವರಿಬ್ರು ಮೊದಲು ಫ್ರೆಂಡ್ಸ್ ಆದ್ರು, ಆಮೇಲೆ ಸ್ವಲ್ಪ ಕ್ಲೋಸ್ ಆದ್ರು. ಸೊ ಇದು ಬಂದು ಒಂದು ರಿಲೇಶನ್ಶಿಪ್ಗೆ ಕನ್ವರ್ಟ್ ಆಯಿತು.
ಇದರಿಂದ ಬಿಂದು ಅವರ ಮನೆಯಲ್ಲಿ ತುಂಬಾನೇ ಟಾರ್ಚರ್ ಕೊಡಕ್ ಶುರು ಮಾಡ್ದ ಈ ಸಂತೋಷ್ ಕುಮಾರ್. ಸತೀಶ್ ರೆಡ್ಡಿ ಬಂದು ಪ್ರೈವೇಟ್ ವಿಡಿಯೋ ಎಲ್ಲ ತೋರಿಸಿದಾಗ ಬಿಂದು ಅವರು ಇದನ್ನ ನಂಬೋಕೆ ಸಾಧ್ಯನೇ ಇಲ್ಲ ಅಂತ ಒಂದು ರಿಪ್ಲೈ ಮಾಡಿದ್ರು. ಆವಾಗ ಅವ್ರು ಹೇಳ್ತಾರೆ, ನನ್ನ ಗಂಡಂದು ಏನೂ ತಪ್ಪಿರಲ್ಲ, ಇವಳೇ ಏನೋ ಮಾಟ ಮಂತ್ರ ಮಾಡಿಸಿ ನನ್ನ ಗಂಡನ್ನ ಮರಳು ಮಾಡ್ಕೊಂಡಿದ್ದಾಳೆ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಬಿಂದು ಅರ್ಪಿತಾ ಅನ್ನೋಳಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಆ ಒಂದು ಸಮಯದಲ್ಲಿ ಅವಳಿಗೆ ಫಸ್ಟ್ ಥಾಟ್ ಬಂದಿದ್ದೆ ಮರ್ಡರ್. ಇದೇ ಸತೀಶ್ ರೆಡ್ಡಿ ಅಂಡ್ ಗ್ಯಾಂಗ್ಗೆ 4 ಲಕ್ಷ ರೂಪಾಯಿ ಕೊಟ್ಟು ಡೀಲ್ ಕೊಡ್ತಾಳೆ, ಅರ್ಪಿತಾ ಅನ್ನೋಳನ್ನ ಮರ್ಡರ್ ಮಾಡಿ ಅಂತ. ಸೊ ಇದಕ್ಕೆ ಸತೀಶ್ ರೆಡ್ಡಿಗೂ ಒಪ್ಪಿಗೆ ಇರುತ್ತೆ. ಓಕೆ, ಈ ಡೀಲ್ ಎಲ್ಲ ಒಪ್ಕೊಂಡಾದ್ಮೇಲೆ 7ರಿಂದ 8 ದಿನ ಎಲ್ಲಾ ಮಾಹಿತಿಗಳಲ್ಲಿ ಕಲೆಕ್ಟ್ ಮಾಡ್ತಾರೆ. ಒಂದು ಐಡಿಯಾ ಬರುತ್ತೆ, ನಾವ್ ಇವಳನ್ನ ಎಲ್ಲಾದ್ರೂ ಹೊರ್ಗಡೆ ಕರ್ಕೊಂಡೋಗಿ ಮಾಡ್ಬೇಕು, ಸಿಟಿಲ್ ಮಾಡಿದ್ರೆ ಪ್ರಯೋಜನ ಇಲ್ಲ ಅನ್ಬಿಟ್ಟು. ಸೊ ಇವನ್ ಏನ್ ಮಾಡ್ತಾನೆ ಸತೀಶ್ ರೆಡ್ಡಿ ಅನ್ನೋನು, ಅದೇ ಅರ್ಪಿತಾ ಒಂದು ಯೋಗ ಕ್ಲಾಸ್ ಇರುತ್ತಲ್ಲ ಅದೇ ಸೆಷನ್ಗೆ ನೈಟ್ ಸೆಷನ್ ಶುರು ಹಚ್ಕೊಂತಾನೆ. ಸೊ ಅಲ್ಲಿ ಇವನ್ನ ಸತೀಶ್ ರೆಡ್ಡಿನ ಹೇಗೆ ಐಡೆಂಟಿಫೈ ಮಾಡ್ಕೊಂತಾನೆ ಅಂದ್ರೆ, ಇವನು ಒಬ್ಬ ಎಕ್ಸ್ ಮಿಲಿಟರಿ ಮ್ಯಾನ್ ಅನ್ನೋ ತರ ಒಂದು ಐಡೆಂಟಿಫೈ ಮಾಡ್ಕೊಂತಾನೆ. ಇವನು ಆರ್ಮಿಯಿಂದ ರಿಟೈರ್ಡ್ ಆಗ್ಬಿಟ್ಟು ಇವಾಗ ನಾನು ಆರ್ಮಿಗೆ ಹೋಗೋ ಹುಡುಗರಿಗೆ ಗನ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ಗನ್ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ, ಗನ್ ಹೇಗೆ ಫೈರ್ ಮಾಡೋದು ಎಲ್ಲ ಪ್ರತಿಯೊಂದು ಗನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಹುಡುಗರಿಗೆ ಅನ್ನೋ ತರ ಒಂದು ಬಿಲ್ಡಪ್ ಕೊಟ್ಕೊಂತಾನೆ. ಸೊ ಇವಾಗ ಅರ್ಪಿತಾ ಅದಕ್ಕೆ ಮರಳಾಗ್ಬಿಟ್ಟು, ಸರ್ ನನಗೂ ಹೇಳ್ಕೊಡಿ ಗನ್ ಹೇಗೆ ಹ್ಯಾಂಡಲ್ ಮಾಡೋದು, ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಇದ್ರಲ್ಲೆಲ್ಲ ಅಂತ ಹೇಳಿದಾಗ ಸತೀಶ್ ರೆಡ್ಡಿಗೆ ಒಂದು ಸಮಾಧಾನ ಆಗುತ್ತೆ. ಯಾಕಂದ್ರೆ ಹಾಲು ಅಳಿಸಿತ್ತು, ಹೊಟ್ಟೆನೂ ತುಂಬಿತ್ತು. ಅವಾಗ ಸತೀಶ್ ರೆಡ್ಡಿ ಹೇಳ್ತಾನೆ, ಸರಿ ಮೇಡಮ್, ನೀವ್ ಯಾವಾಗ ಫ್ರೀ ಇದ್ದೀರಾ ಅವಾಗ ಹೇಳಿ, ನಾನ್ ಬಂದು ನಿಮ್ಮನ್ನ ಕರ್ಕೊಂಡೋಗಿ ಹೇಗಿರುತ್ತೆ ಗನ್ ಟ್ರೈನಿಂಗು ಎಲ್ಲಾನು ನಿಮ್ಗೆ ತೋರಿಸ್ಕೊಡ್ತೀನಿ, ನಿಮ್ಗೂ ಹೇಳ್ಕೊಡ್ತೀನಿ ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾನೆ. 23 ಅಕ್ಟೋಬರ್ 2024 ಸತೀಶ್ ರೆಡ್ಡಿ ಅಂಡ್ ಗ್ಯಾಂಗ್ ಒಂದು ಕಾರಲ್ಲಿ ಅರ್ಪಿತಾ ಅವ್ರ ಮನೆ ಮುಂದೆ ಬರ್ತಾರೆ. ಆವಾಗ ಅರ್ಪಿತಾ ಅವರು, ಬನ್ನಿ ಮೇಡಮ್ ಇದೇ ಕಾರಲ್ಲಿ ಹೋಗೋಣ ಅಂತ ಹೇಳಿ ಆ ಒಂದು ಕಾರಲ್ಲಿ ಕೂಡಿಸ್ಕೊಂಡು ಕಿಡ್ನಾಪ್ ಮಾಡಿಬಿಡ್ತಾರೆ. ಬೆಂಗಳೂರಲ್ಲಿ ಎಲ್ಲಾ ಜಾಗನ ಹುಡುಕಾಡ್ತಾರೆ, ಯಾವೊಂದು ಜಾಗನೂ ಸರಿ ಅನ್ಸಲ್ಲ. ಅದಕ್ಕೆ ಇವರು ಔಟ್ ಆಫ್ ದ ಬೆಂಗಳೂರು, ಚಿಕ್ಕಬಳ್ಳಾಪುರ ಗ್ರಾಮ ಗೌಡ್ರಹಳ್ಳಿಗೆ ಹೋಗೋ ಒಂದು ದಾರಿಲಿ ಒಂದು ದಟ್ಟವಾದ ಕಾಡ್ ಸಿಗುತ್ತೆ. ಆ ಕಾಡ್ ಒಳಗಡೆ ಈ ಒಂದು ಕಾರ್ನ ಓಡಿಸ್ಕೊಂಡು ಹೋಗ್ತಾರೆ. ಗಾಡಿ ಇಳಿದು ನೋಡ್ತಾರೆ, ಫುಲ್ಲು ಸುತ್ತಮುತ್ತ ಸರೌಂಡಿಂಗ್ 3ರಿಂದ 4 ಕಿಲೋಮೀಟರ್ ಫುಲ್ಲು ಕಾಡು. ಆ ಒಂದು ಗಾಡಿಯಿಂದ ಅರ್ಪಿತಾ ಅನ್ನೋಳನ್ನ ಇಳಿಸ್ತಾರೆ. ಅರ್ಪಿತಾ ಕೇಳ್ತಾಳೆ, ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ನನ್ನ ಅಂತ. ಸೊ ಅಷ್ಟರಲ್ಲಿ ಈ ಸತೀಶ್ ಅಂಡ್ ಗ್ಯಾಂಗ್ ಅಟ್ಯಾಕ್ ಮಾಡ್ಬಿಟ್ಟಿರುತ್ತೆ. ತನ್ನನ್ನ ಕಾರಿಂದ ಇಳಿಸಿ ತನ್ನ ಬಟ್ಟೆ ಎಲ್ಲಾನು ಬಿಚ್ಚಾಕ್ಸಿ ಪೂರ್ತಿಯಾಗಿ ತಮ್ಮ ದೈಹಿಕ ಆಸೆಗಳನ್ನ ತೀರಿಸ್ಕೊಬೇಕು ಅಂತ ನಿರ್ಧಾರ ಮಾಡಿ ಚಿತ್ರ ಹಿಂಸೆ ಕೊಟ್ಟಿ ಅಲ್ಲೇ ಇದ್ದಂತಹ ಒಂದು ಬ್ರೇಕ್ ವೈರ್ ಇಂದ ಅವಳನ್ನ ಮರ್ಡರ್ ಮಾಡ್ತಾರೆ. ಆ ಒಂದು ಬಾಡಿನ ಎಲ್ಲಾಕದು ಅಥವಾ ಆ ಒಂದು ಬಾಡಿಗೆ ಗುಂಡಿ ತೋಡ್ಬೇಕು ಅಂತ ರಿಸ್ಕ್ ಪಟ್ಕೊಂಡು ಅಲ್ಲೇ ಇದ್ದಂತಹ ಒಂದು ಮಣ್ಣಿನ ಗುಂಡಿಗೆ, ಅಂದ್ರೆ ಮಳೆ ಬಿದ್ದು 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 ಗುಂಡಿ ಆಗಿರುತ್ತೆ, ಅದು ಒಂದು ರೇಂಜ್ಗೆ ಸ್ವಲ್ಪ ಹಳ್ಳ ತರ ಇರುತ್ತೆ, ಆ ಬಾಡಿನ ಅಲ್ಲೇ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣಾಕಿ ಅದ್ರ ಮೇಲ್ಗಡೆ ಸ್ವಲ್ಪ ಎಲೆಗಳಾಕಿ ಅಲ್ಲಿಂದ ಎಸ್ಕೇಪ್ ಆಗೋಗ್ಬಿಡ್ತಾರೆ. ಬಟ್ ಇಲ್ಲಿ ಅರ್ಪಿತಾ ಆಟ ಶುರು ಮಾಡೋದು. ಅರ್ಪಿತಾನ ಏನು ಇವರು ಸಾಯಿಸ್ಬೇಕು ಅನ್ಕೊಂಡಿರ್ತಾರೆ, ಆದ್ರೆ ಅರ್ಪಿತಾ ಅಲ್ಲಿ ಸತ್ತೋದಂಗೆ ನಾಟಕ ಮಾಡ್ತಾಳೆ. ಯಾಕಂದ್ರೆ ಶಿ ವಾಸ್ ವೆಲ್ ಇನ್ ಯೋಗ. ಆವಾಗ ಒಂದು ಪ್ರಾಣಾಯಾಮ ಅನ್ನೋ ಒಂದು ಟೆಕ್ನಿಕ್ ನ ಯೂಸ್ ಮಾಡ್ಕೊಳ್ತಾಳೆ. ಸರಿಯಾದ ಟೈಮಲ್ಲಿ ಸರಿಯಾದ ಸಿಚುವೇಶನ್ ಅಲ್ಲಿ ಯೂಸ್ ಮಾಡ್ಕೊಳ್ತಾಳೆ. ತಾವು ಉಸಿರಾಡ್ತಾ ಇರ್ತಾರೆ, ಬಟ್ ಎದುರುಗಡೆ ಇರೋ ಒಂದು ಪರ್ಸನ್ಗೆ ಗೊತ್ತಾಗಲ್ಲ ಅವರು ಉಸಿರಾಡ್ತಿದ್ದಾರೆ ಅಂತ. ಸತ್ತೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡು ಮಣ್ಣಿನೊಳಗಡೆ ಮುಚ್ಚಾಕ್ಬಿಟ್ಟು ಹೋದಾಗ, ಆಮೇಲೆ ಅವರೆಲ್ಲ ಹೋದ್ಮೇಲೆ ಅವಳು ಎಚ್ಚರ ಆಗ್ಬಿಟ್ಟು ಮೈ ಮೇಲಿದ್ದಂತಹ ಮಣ್ಣು ಗಿಣ್ಣುನೆಲ್ಲ ಸರಿಸ್ಕೊಂಡು ಅಲ್ಲೇ ಇದ್ದಂತಹ ಒಂದು ಎಲೆಯಲ್ಲಿ ತನ್ನ ಮಾನ ಮುಚ್ಕೊಂಡು ಅದೇ 24 ಅಕ್ಟೋಬರ್ 2024 ಬೆಳಗ್ಗೆ 5 ಗಂಟೆಗೆ ಈ ಔಟ್ಸ್ಕರ್ಟ್ಸ್ ಅಲ್ಲಿರುವ ಒಂದು ವೆಂಕಟೇಶ್ ಅನ್ನೋ ಒಂದು ಮನೆಗೆ ಬಾಗಿಲು ತಟ್ತಾಳೆ. ಆಮೇಲೆ ಪುನಃ ನಿಮ್ಗೆ ಎಲ್ಲ ಕತೆ ಗೊತ್ತಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, 5 ಗಂಟೆಗೆ ಬರ್ತಾರೆ, ಬಾಗಿಲು ತಟ್ತಾರೆ, ಅವ್ರ ಅಕ್ಕನ್ ಕರೀತಾರೆ, ಆಮೇಲೆ ಒಳಗಡೆ ಕೂಡಿಸ್ತಾರೆ. ಸೊ ಇವೆಲ್ಲ ಆದ್ಮೇಲೆ ತಾನೇ ಸ್ವತಃ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನಗೆ ಈ ತರ ಎಲ್ಲ ಮಾಡಿದ್ದಾರೆ ಅಂತ
ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾಳೆ. ಸೊ ಇಮಿಡಿಯೇಟ್ ಆಗಿ ಸತೀಶ್ ಅಂಡ್ ಗ್ಯಾಂಗ್ ಮತ್ತೆ ಬಿಂದು ಸಹ ಅರೆಸ್ಟ್ ಆಗ್ತಾಳೆ. ಅರೆಸ್ಟ್ ಆಗ್ಬಿಟ್ಟು ಎಲ್ಲರೂ ಕಂಬಿ ಹೇಳಿಸ್ತಾರೆ. ಇವಾಗ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ಈ ಒಂದು ಮರ್ಡರ್ ಮಾಡೋ ಉದ್ದೇಶನೇ ಇರ್ಲಿಲ್ಲ, ಅಲ್ಲೇ ಒಂದು ಮಾತುಕತೆಯಲ್ಲೇ ಬಗೆಹರಿಸ್ಕೊಬೋದಾಗಿತ್ತು. ಬಟ್ ಇದೇ ತರ ಸುಮಾರು ಆಗ್ತಾ ಇದೆ ನಮ್ಮ ಒಂದು ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ. ಎಲ್ಲಾನು ನಿಮ್ ಮುಂದೆ ಮಾಹಿತಿನ ಕೊಡ್ತಾನೆ ಇರ್ತೀನಿ. ಬಟ್ ಈ ಒಂದು ಘಟನೆಗಳು ತುಂಬಾನೇ ಜಾಸ್ತಿ ಆಗ್ತದೆ. 5 ನಿಮಿಷ ಸುಖಕ್ಕೋಸ್ಕರ ಒಂದು 4-5 ಜನ ಕಂಬಿ ಏಳ್ಸಂಗಾದ್ರೂ ಜೀವನ ಪರ್ಯಂತ 1-2 ಪ್ರಾಣಗಳು ಹೋಗ್ಬೋದು ಇಂಥ ಒಂದು ಸಿಚುವೇಶನ್ ಅಲ್ಲಿ. ಸೊ ದಯವಿಟ್ಟು ಯಾರ್ಯಾರು ಎಲ್ಲೆಲ್ಲಿ ಏನೇನಿದ್ದೀರಾ ಹಂಗೆ ಖುಷಿಯಾಗಿದ್ದು ಬಿಡಿ, ಇಂಥ ಒಂದು ಕೆಲಸಕ್ಕೆ ಹೋಗ್ಲೇಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ.